Hi guys, welcome back to my YouTube channel. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ವೆರಿ ಸ್ಪೆಷಲ್ ಪರ್ಸನ್ ಆಫ್ ಮೈ ಲೈಫ್ ಅವ್ರ ಬರ್ಡೇ. ಈ ಭೂಮಿಗೆ ನನ್ನ ತಂದಂಥವ್ರು ಆ್ಯಂಡ್ ಆ ಇನ್ಸ್ಪೈರಿಂಗ್ ವುಮೆನ್, ಅ ಸ್ಟ್ರಾಂಗ್ ಬೋಲ್ಡ್ ವುಮೆನ್. ನಾನು ಹೆಂಗಿರಬೇಕು, ಎಷ್ಟು ಲೈಫ್ ಎಷ್ಟೇ ಚಾಲೆಂಜಸ್ ಇದ್ರೂ ನಾನು ಅದನ್ನು ಎಷ್ಟು ಈಸಿಯಾಗಿ ತೊಗೋಬೇಕು ಆ್ಯಂಡ್ ಎಷ್ಟು ಇನ್ಸ್ಪೈರಿಂಗ್ ಆಗಿ ಒಬ್ರಿಗೆ ಇರ್ಬೋದು ಅಂತ ಹೇಳ್ಕೊಟ್ಟವರು. ಆ್ಯಂಡ್ ನನ್ನ ಪ್ರತಿಯೊಂದು ಡ್ರೀಮ್ಸ್ಗೂ ಶಿ ವಾಸ್ ಅ ಸ್ಟ್ಯಾಂಡ್ ಆ್ಯಂಡ್ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಶಿ ನೆವರ್ ಸೆಡ್ ನೋ ಟು ಮೀ ಆ್ಯಂಡ್ ಶಿ ವಾಸ್ ಆಲ್ವೇಸ್ ದೇರ್ ಬಿಹೈಂಡ್ ಮೀ. ನಮ್ಮ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲದಕ್ಕೂ ಅಷ್ಟೇ, ಏನೇ ಆಗಿದ್ರು. ಆ್ಯಂಡ್ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದಾರೆ, ಸರಿ ಮಾಡಿದಾಗ ಇದು ಸರಿ ಅಂತ ಹೇಳಿದ್ದಾರೆ. ಯಾವತ್ತೂ ಯಾರೂ ನಮಗೇನು ಅನ್ನಬಾರ್ದು ಆ ಥರ ಬೆಳೆಸಿದ್ದಾರೆ. ಆ್ಯಂಡ್ ಇಟ್ಸ್ ಮೈ ಮದರ್. ಹ್ಯಾಪಿ ಬರ್ಡೇ ಅಮ್ಮ, ಐ ಜಸ್ಟ್ ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ನೀವು ಏನೇ ಮಾಡಿದ್ರು ಅಷ್ಟೇ, ಎಲ್ಲದಕ್ಕೂ ಥ್ಯಾಂಕ್ ಯು. ಆ್ಯಂಡ್ ಯು ಆರ್ ಸೋ ಪ್ರೌಡ್ ನಾವು ನಿಮ್ಮ ಮಕ್ಕಳಾಗಿರೋದಕ್ಕೆ. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ ವಿ ವಿಲ್ ಡೆಫಿನೆಟ್ಲಿ ಮೇಕ್ ಯು ಪ್ರೌಡ್ ಮಮ್ಮಿ, ಅದಂತೂ ಪ್ರಾಮಿಸ್. ಆ್ಯಂಡ್ ಐ ಹೋಪ್ ಸೊ ವಿ ಆರ್ ಮೇಕಿಂಗ್ ಇಟ್ ಟು. ಆ್ಯಂಡ್ ಇವತ್ತು ಅವ್ರ ಬರ್ಡೇಗೆ ನಾವು ತುಂಬಾ ಪ್ಲ್ಯಾನ್ ಮಾಡ್ತಿದ್ವಿ. ಫ್ರಮ್ 1 ಮಂತಿಂದನೂ ಅಷ್ಟೇ. ನಾವು ಈಚೆ ಹೋಗಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲರೂ ಹೋಗೋಣ ಅಂತೆಲ್ಲ ಅಂದ್ಕೊಂಡ್ವಿ. ಟ್ರಿಪ್ಸ್ಗೆ ಹೋಗೋಣ ಅಥವಾ ಎಲ್ಲರೂ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಬಟ್ ದಿಸ್ ಟೈಮ್ ಸಿಂಪಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಬಿಕಾಸ್ ವಿ ಆಲ್ ವೇರ್ ಬ್ಯುಸಿ ವಿತ್ ಮ್ಯಾರೇಜ್ ಪ್ರಿಪ್ರೇಷನ್ಸ್. ಆದ್ದರಿಂದ ಆ್ಯಂಡ್ ಐ ನೋ ಮಮ್ಮಿ ನಿಮಗೆ ತುಂಬಾ ಎಮೋಷ್ನಲ್ ಫೀಲ್ ಆಗ್ತಿರುತ್ತೆ. ದಿಸ್ ಇಯರ್ ಐ ಆಮ್ ಗೋನಾ ಗೆಟ್ ಮ್ಯಾರಿಡ್. ಆ್ಯಂಡ್ ಪ್ರತಿ ಇಯರ್ ನನಗೆ ಅಡುಗೆ ಕಲ್ತಾಗಿಂದನೂ ಐ ಸ್ಟಿಲ್ ರಿಮೆಂಬರ್ ನಮ್ಮ ಮಮ್ಮಿ ಬರ್ಡೇ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಕೈಲಿ ಏನಾಗುತ್ತೆ, ಒಂದು ಚಿಕ್ಕದೇ ಆಗಲಿ ಏನೇ ಆಗಲಿ, ಐ ಯೂಸ್ ಟು ಕುಕ್ ಸ್ಪೆಷಲಿ ಫಾರ್ ಹರ್ ಆನ್ ಅವರ್ ಬರ್ಡೇ. ಪ್ರತಿ ದಿವಸ ಮಾಡ್ತೀನಿ, ಬಟ್ ಪ್ರತಿ ದಿವಸನೂ ಅಲ್ಲ, ಫಾರ್ ನಂಗೆ ಇಷ್ಟ ಬಂದಾಗ ನಾನು ಮಾಡ್ತಿರ್ತೀನಿ. ಬಟ್ ಆನ್ ಅವರ್ ಬರ್ಡೇ ಸ್ಪೆಷಲಾಗಿ ಅವ್ರಿಗೆ ಅಂತಲೇ ಕುಕ್ ಮಾಡ್ತಿದ್ದೆ. ಅವ್ರಿಗೇನು ಇಷ್ಟ ಅಂತ ಅದನ್ನೇ ಮಾಡ್ತಿದ್ದೆ. ಅವ್ರಿಗೆ ಏನು ಇಷ್ಟ ಇಲ್ಲ ಮಗ, ನಂಗೆ ಏನು ಬೇಡ ಅಂದ್ರೂ ಅಷ್ಟೇ, ಬಟ್ ನಮಗೆ ಗೊತ್ತಿರುತ್ತಲ್ಲ ಅವ್ರಿಗೇನು ಇಷ್ಟ ಅಂತ. ಅದು ನೋಡಿ ನಾನು ಅವ್ರಿಗೆ ಕುಕ್ ಮಾಡ್ತಿದ್ದೆ. ಆ್ಯಂಡ್ ಐ ಡೋಂಟ್ ನೋ ನಿಮಗೆ ಅದೆಷ್ಟು ಎಮೋಷ್ನಲ್ ಫೀಲ್ ಆಗ್ತಿದೆ, ಬಟ್ ನನಗೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಫೀಲ್. ಆ್ಯಂಡ್ ನನಗೆ ಐ ಥಾಟ್ ನನ್ನ ಬರ್ಡೇ ಟೈಮಲ್ಲಿ ನನಗೆ ಈ ಫೀಲ್ ಆಗುತ್ತೆ ಅಂತ. ಬಟ್ ನನ್ನ ಬರ್ಡೇಗಿಂತ ಹೆಚ್ಚಾಗಿ ನನಗೆ ನಿಮ್ಮ ಬರ್ಡೇ ಟೈಮಲ್ಲಿ ನಂಗೆ ತುಂಬಾ ಫೀಲ್ ಆಗ್ತಿದೆ ದ್ಯಾಟ್ ದಿಸ್ ಈಸ್ ಮೈ ಲಾಸ್ಟ್ ಫೇಸ್ ಆಫ್ ಮೀ ಬೀಯಿಂಗ್ ಇನ್ ಯರ್ ಹೋಮ್ ಅಂತಮ್ಮ. ಆ್ಯಂಡ್ ಬಟ್ ಸ್ಟಿಲ್ ಇಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್, ಇಟ್ಸ್ ಓಕೆ. ನೆಕ್ಸ್ಟ್ ಇಯರು ಅಷ್ಟೇ ಬರೋಣ, ನಿಮಗೋಸ್ಕರ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ಸ್ಟಿಲ್ ಐ ವಿಲ್ ಮಿಸ್ ದಿಸ್ ಥಿಂಗ್. ಎಷ್ಟೊಂದು ಜನ ನಮ್ಗೆ ಹೇಳಿದ್ದಾರೆ, ಯು ಬೋತ್ ಆರ್ ಮೋರ್ ದೆನ್ ಅ ಮದರ್ ಆ್ಯಂಡ್ ಡಾಟರ್, ನೀವಿಬ್ಬರು ಫುಲ್ ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತೀರಂತೆ. ದಿಸ್ ಇಸ್ ದ ಒನ್ ಕಾಂಪ್ಲಿಮೆಂಟ್. ನೀವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀರಾ, ನೀವಿಬ್ಬರು ಸಿಸ್ಟರ್ಸ್ ಥರ ಇದ್ದೀರಾ, ಯು ಡೋಂಟ್ ಇವನ್ ಲುಕ್ ಲೈಕ್ ಮದರ್ ಆ್ಯಂಡ್ ಡಾಟರ್ ಅಂತ ತುಂಬ ಜನ ಹೇಳಿದ್ದಾರೆ. ಆ್ಯಂಡ್ ವ್ಲಾಗ್ಸಲ್ಲೂ ಅಷ್ಟೇ ನೀವು ನೋಡ್ಬೋದು. ನಾವು ಲಾಸ್ಟ್ ಇಯರ್, ಎಸ್ ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ನಮ್ಮ ಮಮ್ಮಿ ಬರ್ಡೇ ವ್ಲಾಗು ಕೂಡ ನಾನು ಮಾಡಿದ್ದೆ. ಅವಾಗೂ ಅಷ್ಟೇ ಶಾಪಿಂಗಿಗೆ ಹೋದಾಗ ನಾವು ಅವಾಗ ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು ಅಂತ ಹೋದಾಗ ಅಲ್ಲೂ ಅಷ್ಟೇ ಎಷ್ಟೊಂದು ಜನ ನಮ್ಗೆ ಹೇಳಿದರು, ಅಲ್ಲಿರೋ ಸ್ಟಾಫ್ಸು, ಆ್ಯಕ್ಚುಲಿ ಯು ಬೋತ್ ಲುಕ್ ಲೈಕ್ ಸಿಸ್ಟರ್ಸ್ ಅಂತ. ಆ್ಯಂಡ್ ಈ ಥರ ಎಷ್ಟೊಂದು ಜನ ನಂಗೆ ತುಂಬ ಹೇಳಿ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ನಮ್ಮಮ್ಮ ಪ್ಯಾರೆಂಟ್ಸ್ ಮೀಟಿಂಗ್ ಬಂದಾಗೂ ಅಷ್ಟೇ ನಮ್ಮ ಟೀಚರ್ಸ್ ಎಲ್ಲ ಹೇಳೋರು. ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್ ನಾವು ಆ ಥರ ಇದ್ದೀವಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಇವತ್ತಿನ ಈ ವರ್ಷದ ನಿಮ್ಮ ಬರ್ಡೇ ತುಂಬಾ ಚೆನ್ನಾಗಿಲ್ಲ ಅಂತ ಐ ವಿಶ್ ಯು. ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಆ್ಯಂಡ್ ಮೀ ಆ್ಯಂಡ್ ಯರ್ ಸನ್ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು ನೋ ಮ್ಯಾಟರ್ ವಾಟ್. ಕಂದಮ್ಮ ಮುದ್ದಮ್ಮ ನನ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಒನ್ಸ್ ಅಗೇನ್. ಆ್ಯಂಡ್ ನೋಡೋಣ ಇವತ್ತು ನಮ್ಮ ಅಮ್ಮಗೆ ಎಷ್ಟು ಸ್ಪೆಷಲ್ ಅನಿಸುತ್ತೆ ಈ ಬರ್ಡೇ, ಈ ಚಿಕ್ಕ ಸೆಲೆಬ್ರೇಷನ್ ಅಂತ. ಲೆಟ್ಸ್ ಸಿ, ಬಿಕಾಸ್ ಅವ್ರಿಗೆ ಏನೂ ಕ್ಲೂ ಇಲ್ಲ, ಶಿ ಇಸ್ ಜಸ್ಟ್ ಕ್ಲೂಲೆಸ್. ಏನು ಐಡಿಯಾನೂ ಇಲ್ಲ, ನಾವೇನೋ ಸೆಲೆಬ್ರೇಟ್ ಮಾಡ್ತೀವಿ, ಅವ್ರ ಪ್ರಕಾರ ಏನೋ ಒಂದು ಕೇಕ್ ಕಟ್ ಮಾಡ್ತೀವಿ ಅನ್ನೋದು ಅದೊಂದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅದು ಬಿಟ್ಟು ಇದರ ಕುಕ್ ಮಾಡ್ತೀವಿ ಅದೆಲ್ಲ ಏನು ಅಷ್ಟು ಐಡಿಯಾ ಇಲ್ಲ. ಬಿಕಾಸ್ ಶಿ ಥಾಟ್ ಇವರೇ ಬ್ಯುಸಿ ಇದ್ದಾರೆ ಬಿಡು, ಇಟ್ಸ್ ಓಕೆ ಅಂತ ಸುಮ್ಮನಿದ್ದಾರೆ. ಬಟ್ ಸ್ಟಿಲ್ ನನ್ನ ಕೈಲಿ ಆದಷ್ಟು ಲೆಟ್ ಅಸ್ ಮೇಕ್ ಹರ್ ಹ್ಯಾಪಿ ಟುಡೇ. ನೋಡೋಣ ಈ ವ್ಲಾಗ್ ಹೆಂಗೆ ಬರುತ್ತೆ ಏನು ಅಂತ. ಸ್ಟೇ ಟ್ಯೂನ್. ಆ್ಯಂಡ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಈಗ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಏನೇನು ಬೇಕು ತೊಗೊಂಡು ವಿಲ್ ಕಮ್ ಬ್ಯಾಕ್. ಶಾಪಿಂಗ್ ಎಲ್ಲ ಮುಗಿಸಿ ಆ್ಯಂಡ್ ಈಗ ಆಲ್ರೆಡಿ ಪಾಯಸಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ
ಗೀ ಹಾಕಿ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಮಾಡ್ತಿರೋ ಡೆಸರ್ಟ್ ಬಂದು ಶಾವಿಗೆ ಪಾಯಸ ಅಥವಾ ಹಾಲು ಪಾಯಸ, ವಾಟ್ ಎವರ್ ಇಟ್ ಇಸ್ ಸೋ ಕಾಲ್ಡ್. ಆ್ಯಂಡ್ ಇದು ಒಂದೇ ಡೆಸರ್ಟ್ ನನಗೆ ತುಂಬಾ ಈಸಿಯಾಗಿ ಮಾಡೋಕ್ಕೆ ಗೊತ್ತಿರೋದು. ಐ ಆಲ್ಸೋ ಡೂ ಗುಲಾಬ್ ಜಾಮೂನ್, ಬಟ್ ಲಾಸ್ಟ್ ಟೈಮ್ ನಾನು ಮಾಡಿ ಸಿಕ್ಕಾಪಟ್ಟೆ ಎಡ್ವರ್ಟ್ ಆಗಿತ್ತು. ಐ ಸ್ಟಿಲ್ ರಿಮೆಂಬರ್. ಆಮೇಲೆ ಬೇರೆ ಬಿಡಪ್ಪ ಜಾಮೂನ್ ಸವಾಸ ಆ್ಯಂಡ್ ಸ್ವಲ್ಪ ಪ್ರೊಸೆಸ್ ಕೂಡ ಕಷ್ಟ ಅಂದ್ಬಿಟ್ಟು ದ ಬೆಟರ್ ಆಪ್ಷನ್ ಈಸ್ ಹಾಲು ಪಾಯಸ ಅಂದ್ಬಿಟ್ಟು ಹಾಲು ಪಾಯಸಗೆ ಎಲ್ಲ ಶಾವಿಗೆ ಎಲ್ಲ ತಂದು ರೋಸ್ಟ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಬಾಯ್ಲ್ ಆಗಿರೋ ಮಿಲ್ಕ್ ಹಾಕಿ ಶಾವಿಗೆ ಫುಲ್ ಕುಕ್ ಆಗಂಟ ವೆಯ್ಟ್ ಮಾಡಬೇಕು. ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಆ್ಯಂಡ್ ನಮ್ಮ ಮಮ್ಮಿಗೆ ಕೂಡ ಇಷ್ಟ ಅಂದ್ಬಿಟ್ಟು ಮಾಡ್ತಿದ್ದೆ. ಇಲ್ಲಿ ಆಲ್ರೆಡಿ ಈ ಪರ ತುಂಬ ದೊಡ್ಡದು ಅನಿಸ್ತು ಅಂದ್ಬಿಟ್ಟು ಐ ವಾಸ್ ಟ್ರಾನ್ಸ್ಫರಿಂಗ್ ಇಟ್ ಟು ಅ ಸ್ಮಾಲ್ ವೆಸಲ್. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ, ನಮ್ಮ ಅಮ್ಮಗೆ ಕೂಡ ಇಷ್ಟ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನಂಗೆ ಏನು ನೆನಪಿದೆ ಅಂದರೆ ನಮ್ಮ ಬರ್ಡೇ ಅಂದರೆ ನಮ್ಮಮ್ಮ ಬೆಳಗ್ಗೆನೇ ಎದ್ದು ನನಗೆ ಪರ್ಸ್ನಲ್ ಫೇವ್ರೆಟ್, ದ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಅಂದರೆ ಗುಲಾಬ್ ಜಾಮೂನ್. ಅದನ್ನು ಪ್ರೀವಿಯಸ್ ಡೇಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸೋಕಾಗಾಗ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ಅದು ಕೊಟ್ಟು ಆ್ಯಂಡ್ ನನ್ನ ಫೇವ್ರೆಟ್ ಡಿಶ್ ಏನಿರುತ್ತೆ ಅದನ್ನು ಕುಕ್ ಮಾಡಿ ನಮಗೆ ಸರ್ವ್ ಮಾಡ್ತಾಯಿದ್ರು. ಆ್ಯಂಡ್ ಸೇಮ್ ಥಿಂಗ್ ಫಾರ್ ಮೈ ಬ್ರದರ್ಸ್ ಬರ್ಡೇ ಟು. ಅವ್ನಿಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ಅವ್ನಿಗೆ ಕ್ಯಾರೆಟ್ ಹಲ್ವಾ ಮಾಡ್ತಿದ್ರು. ದಿಸ್ ಇಸ್ ಹೌ ಅವರ್ ಬರ್ಡೇಸ್ ಯೂಸ್ ಟು ಗೋ ಚೈಲ್ಡ್ಹುಡ್ ಟೈಮಲ್ಲಿ. ಆ್ಯಂಡ್ ಇವಾಗ ನಮ್ಮ ಅಮ್ಮನಿಗೆ ಏನು ಇಷ್ಟ ಅಂತ ನಾನು ಕುಕ್ ಮಾಡ್ತೀನಿ. ಅದಕ್ಕೆ ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಾನೆ ಒಂದು ಸ್ವಲ್ಪ ಶಾಪಿಂಗಿಗಾಗಲಿ ಅಥವಾ ಅವ್ನಿಗೇನು ಗೊತ್ತು ಅದನ್ನು ಮಾಡ್ತಾನೆ. ಆ್ಯಂಡ್ ವಿ ಫೀಲ್ ಸೋ ಡಿಫ್ರೆಂಟ್. ಆಗ ನಮ್ಮ ಚೈಲ್ಡ್ಹುಡ್ಸ್ಗೆ ನಮ್ಮಮ್ಮ ನಮ್ಗೆ ಏನು ಬೇಕು ಮಾಡ್ತಿದ್ರು. ಬಟ್ ಇವಾಗ ನಾವು ಮೆಚುರಿಟಿ ಬಂದಮೇಲೆ ನಾವು ಅವ್ರಿಗೇನು ಬೇಕು, ಅವ್ರ ಬರ್ಡೇ ಎಷ್ಟು ಸ್ಪೆಷಲ್ ಆಗಿರಬೇಕು ಅಂತ ವಿ ಪ್ಲ್ಯಾನ್ ಇಟ್. ಆ್ಯಂಡ್ ಇಲ್ಲಿ ಪಾಯಸಕ್ಕೆ ಒಂದು ಸ್ವಲ್ಪ ಶುಗರ್ ಮತ್ತು ಕಂಡೆನ್ಸ್ ಮಿಲ್ಕ್ ಫ್ಲೇವರ್ ನಂಗೆ ತುಂಬಾ ಇಷ್ಟ ಪಾಯಸದಲ್ಲಿ. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಬಾದಾಮ್ ಪೌಡರ್ ಹಾಕ್ತಿದ್ದೀನಿ, ಬಿಕಾಸ್ ಇನ್ನೊಂದು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ ಬಾದಾಮ್ ಪೌಡರ್ ಅಂತ. ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಆ್ಯಂಡ್ ಕಂಪ್ಲೀಟ್ ಹೋಟೆಲ್ ಸ್ಟೈಲ್ ಆಫ್ ಟೇಸ್ಟ್ ಇರುತ್ತೆ ಅಂತ. ಯೂಶ್ವಲಿ ವೆಡ್ಡಿಂಗ್ ಒಕೇಶನ್ಸಲ್ಲೆಲ್ಲ ಇದೇ ಥರ ಸ್ಟೈಲಿಂಗ್ ಆಫ್ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಾದಾಮ್ ಪೌಡರ್ ಕೂಡ ಹಾಕಿದ್ದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಐ ಯೂಶ್ವಲಿ ಲೈಕ್ ಕಂಡೆನ್ಸ್ ಮಿಲ್ಕ್ ಆ್ಯಂಡ್ ಬಾದಾಮ್ ಪೌಡರ್ ಪಾಯಸದಲ್ಲಿ. ಆ್ಯಂಡ್ ಬರೀ ಹಾಲು ಪಾಯಸಕ್ಕೆ ಅಷ್ಟೇ ಇದನ್ನು ಆ್ಯಡ್ ಮಾಡೋಕ್ಕಾಗೋದು ಆ್ಯಂಡ್ ನಾಟ್ ಫಾರ್ ಎನಿ ಡಿಫ್ರೆಂಟ್ ಪಾಯಸ. ಸೊ ಅದನ್ನು ಹಾಕ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಿದ್ದೆ. ಆಲ್ಮೋಸ್ಟ್ ಆಗಿತ್ತು, ಚೆನ್ನಾಗಿ ಕುಕ್ ಆಗಿತ್ತು. ಬಟ್ ಸ್ವೀಟ್ ಸ್ವಲ್ಪ ಕಮ್ಮಿ ಇತ್ತು. ನಾನೇ ಸ್ವಲ್ಪ ಕಮ್ಮಿ ಮಾಡಿದೆ ಬಿಕಾಸ್ ಎಲ್ಲರಿಗೂ ಮೈಲ್ಡಾಗಿರಲಿ ಅಂತ. ಆ್ಯಂಡ್ ವಿ ಎಂಜಾಯ್ಡ್ ಇಟ್ ಅಂತ ಹೇಳ್ಬೋದು. ಮೋರ್ ಓವರ್ ನಮ್ಮ ಅಮ್ಮಂಗೆ ತುಂಬ ಖುಷಿ ಆಯಿತು. ತುಂಬಾ ಕ್ವಿಕ್ಕಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಲ್ಲ ಕುಕ್ ಮಾಡಿಬಿಡೋಣ, ಈಚೆ ಹೋಗೋದು ಬೇಡ ಅಂತೆಲ್ಲ ಪ್ಲ್ಯಾನ್ ಮಾಡಿ ವ್ಲಾಗ್ ಕೂಡ ಮಧ್ಯದಲ್ಲಿ ಮಾಡಿ ಎಷ್ಟೇ ಬ್ಯುಸಿ ಇದ್ದರೂ ವ್ಲಾಗ್ ಮಾಡಿಕೊಂಡೆ. ಬಿಕಾಸ್ ಇವತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿದಾಗ ಅವ್ರು ಕೂತ್ಕೊಂಡು ಇದನ್ನು ನೋಡುವಾಗ ಶಿ ವಿಲ್ ಫೀಲ್ ವಾವ್ ಚೆನ್ನಾಗಿತ್ತಲ್ಲ, ಎಂಜಾಯ್ ಮಾಡಿದೆ ಅಂತ. ಈಗ ಜನಕ್ಕೆ ಹೆಂಗೆ ಅನ್ಸ್ಬೋದು ಅಂದರೆ ವೈ ಡು ದೇ ಡಾಕ್ಯುಮೆಂಟ್ ಎವ್ರಿಥಿಂಗ್, ಇದನ್ನು ಇಟ್ಸ್ ಓಕೆ ಇಫ್ ದಿಸ್ ವಾಸ್ ನಾಟ್ ರಿಕ್ವೈರ್ಡ್ ಅಂತ ಅನ್ಸ್ಬೋದು. ಬಟ್ ನಮಗೆ ಇದು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ನಾವು ಕುತ್ಕೊಂಡು ನೋಡಿದಾಗ ನಮಗೆ ಆ ಖುಷಿ ಇರುತ್ತೆ. ಈಗ ನೆಕ್ಸ್ಟ್ ಇಯರ್ ಏನೋ ಕುತ್ಕೊಂಡು ನೋಡುವಾಗ ಲಾಸ್ಟ್ ಇಯರ್ ಬರ್ಡೇ ಈ ಥರ ಇತ್ತು ಅಂತ ವಿ ಫೀಲ್ ದಟ್ ಸೋ ಗುಡ್, ಸೋ ಗ್ರೇಟ್ಫುಲ್ ನಮ್ಮ ಜೊತೆ ಇದ್ದರು ಎಲ್ಲ, ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಐ ಲವ್ ಟು ಲಿವ್ ಇನ್ ದಿಸ್ ಮೂಮೆಂಟ್. ಅದಕ್ಕೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತೀನಿ. ಅದು ಹೆಂಗಿದೆ ಅದೇ ಥರ ಪ್ರೆಸೆಂಟ್ ಕೂಡ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಮಶ್ರೂಮ್ ಪಲಾವ್ ಕೂಡ ಮಾಡ್ಕೊಳಕ್ಕೆ ರೆಡಿ ಮಾಡ್ತಿದ್ದೆ. ಅದ್ರ ಮಧ್ಯದಲ್ಲಿ ಟೆಂಪಲ್ಗೆ ಹೋಗಿ ಬಂದುಬಿಡೋಣ, ಸಂಜೆ ಆಯಿತು ಅಂದ್ಬಿಟ್ಟು ಟೆಂಪಲ್ ಕೂಡ ಮಮ್ಮಿನ ಕರ್ಕೊಂಡು ಹೋದೆ. ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಕೊಂಡು ನಮ್ಮ ಅಮ್ಮಗೆ ಈ ವರ್ಷ ಎಲ್ಲ ಚೆನ್ನಾಗಿರ್ಲಪ್ಪ, ಅವ್ರು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ವಿಶ್ ಮಾಡಿ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಮಗ ಕೂಡ ಮನೆಗೆ ಬಂದಿದ್ದರು. ಆ್ಯಂಡ್ ನೀವು ಮುಂದೆ ನೋಡಿ ಹೆಂಗಿತ್ತು ಅಂತ. ಗಿಫ್ಟ್ ತಂದಿದ್ಯಾ? ಇವಾಗ ಏನು ತೋರಿಸ್ಬೇಡ, ಆಮೇಲೆ ಇಲ್ಲ ಬ್ಯಾಗ್ ಇಲ್ಲೇ ಎಲ್ಲ ಮುಂಚೆನೆ ಮಾತಾಡ್ಕೊಂಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇಟ್ಕೊಂಡ್ಬಂದ್ಬಿಟ್ಟು ಇಲ್ಲ ಓಡೋಗ್ಬಿಟ್ಟ. ಆ್ಯಂಡ್ ಇಲ್ಲಿ ಮಶ್ರೂಮ್ ಪಲಾವ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದೆ. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದರು, ಅವ್ರು ಕೂಡ ಎಲ್ಲ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಮಶ್ರೂಮ್ ಪಲಾವ್. ಆ್ಯಸ್ ಇಟ್ ವಾಸ್ ಅ ವೀಕ್ ಡೇ, ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ವೆಜ್ ಐಟಮ್ ಮಾಡಿ ತಿಂತಿದ್ವಿ ಇವತ್ತು. ಆ್ಯಂಡ್ ಇನ್ ಕೇಸ್ ಇಫ್ ಇಟ್ ವಾಸ್ ನಾನ್ ವೆಜ್ ಇಟ್ ವುಡ್ ಬಿ ಈವನ್ ಮೋರ್ ಬ್ಲೆಸ್ಡ್, ಬಟ್ ಸ್ಟಿಲ್ ವೆಜ್ಜಲ್ಲೇ ವಿ ಸ್ಟಿಲ್ ಎಂಜಾಯ್ಡ್ ಆ್ಯಂಡ್ ಮ್ಯಾನೇಜ್ಡ್ ಇಟ್. ನಗುತ್ತಾ ನಗುತ್ತಾ ಬಾಳು ಎಂದು ಹೀಗೆ ಇರಲಿ ಇರಲಿ ಹರುಷ
ಏನಾಯ್ತು ತಗೋ ಬಾ ಬಿಟ್ಟು ಕೊಡು ಚಿಂಟು ನಾನು ಆ್ಯಂಡ್ ನಮಗಂತೂ ಕ್ಲೂನೇ ಇರಲಿಲ್ಲ ನಾವು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಬಟ್ ಸ್ಟಿಲ್ ತುಂಬಾ ಚೆನ್ನಾಗಾಯಿತು ಎವ್ರಿಥಿಂಗ್. ಆ್ಯಂಡ್ ಅವ್ರಿಗೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಟು ಸಿ ಅರ್ ಹ್ಯಾಪಿ. ಆ್ಯಂಡ್ ಚಿಕ್ಕದಾಗಿ ಮನೇಲೆ ಸೆಲೆಬ್ರೇಟ್ ಮಾಡಿ ವಿ ಮೇಡ್ ಅರ್ ಹ್ಯಾಪಿ. ಆ್ಯಂಡ್ ಎಲ್ಲರೂ ಗ್ಯಾದರ್ ಆಗಿ ವಿ ಸೆಲೆಬ್ರೇಟೆಡ್. ದಟ್ ವಾಸ್ ದ ಮೇನ್ ಥಿಂಗ್. ಆ್ಯಂಡ್ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಫಾರ್ ಮೇಕಿಂಗ್ ಟೈಮ್ ಫಾರ್ ಅಸ್. ಆ್ಯಂಡ್ ಇಲ್ಲಿ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಡಿನ್ನರ್ಗೆಲ್ಲ ಅರೇಂಜ್ ಮಾಡಿ ಊಟ ಕೂಡ ರೆಡಿ ಮಾಡ್ತಿದ್ವಿ. ಎಲ್ಲರೂ ಊಟ ಕೂಡ ಮಾಡ್ತಿದ್ವಿ ಇಲ್ಲಿ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಎವ್ರಿಬಡಿ ಎಂಜಾಯ್ಡ್ ಇಟ್ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಮೇಕಿಂಗ್ ಟೈಮ್ ಫಾರ್ ಅಸ್. ನನಗೇನು ಅನಿಸುತ್ತೆ ಅಂದರೆ ಪ್ರತಿಯೊಬ್ಬರು ಬರ್ಡೇ ಆಗಲಿ ಅಥವಾ ಒಕೇಶನ್ಸ್ ಆಗಲಿ ಒಂದು ಫ್ಯಾಮಿಲಿ ಗ್ಯಾದರಿಂಗ್ಸ್ ಆಗಲಿ ನಾವು ಅದನ್ನು ವಿ ಹ್ಯಾವ್ ಟು ಎಂಜಾಯ್ ದಟ್ ಮೂಮೆಂಟ್. ನಾವು ಆ ಮೂಮೆಂಟ್ನ ತುಂಬಾ ಚೆರಿಷಬಲ್ ಆಗಿ ಇಟ್ಕೋಬೇಕು. ಆ್ಯಂಡ್ ಸೊ ನಾವು ಎಷ್ಟು ನಮ್ಮ ಲೈಫ್ನ ಅಥವಾ ನಮ್ಮ ಬರ್ಡೇಸ್ನ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ, ದಟ್ ಈಸ್ ಅವ್ ಯೂನಿವರ್ಸ್ ಕೂಡ ಅಷ್ಟೇ ನಮಗೆ ನೆಕ್ಸ್ಟ್ ಇಯರ್ ಇನ್ನೂ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸಲ್ಲಿ ಬ್ಲೆಸ್ ಮಾಡುತ್ತೆ ಅಂತ ವಾಟ್ ಐ ಬಿಲೀವ್. ಆ್ಯಂಡ್ ಯಾರ್ಯಾರು ನಮಗೆ ಬರ್ಡೇಗೆ ವಿಶ್ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ, ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಆ್ಯಂಡ್ ಗೈಸ್ ಫೈನಲಿ ನಮ್ಮ ಬರ್ಡೇ ಕೂಡ ಮುಗೀತು. ಇಟ್ ವಾಸ್ ಸೋ ನೈಸ್, ಸಿಂಪಲ್ ಆಗಿದ್ರು. ಶಿ ಎಂಜಾಯ್ಡ್ ಇಟ್ ಐ ಗೆಸ್. ಆ್ಯಂಡ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ನಾನು ಕುಕ್ ಮಾಡಿದ ಅಡುಗೆ ಹೇಗೆ ಬಂತು ಏನು ಅಂತೆಲ್ಲ ನಮ್ಮ ಅಮ್ಮನೇ ಕೇಳೋಣ. ಆ್ಯಂಡ್ ಲೆಟ್ಸ್ ಸಿ ಯರ್ ರಿಯಾಕ್ಷನ್. ಹೇಗಿತ್ತಮ್ಮ ನಿನ್ನ ಬರ್ಡೇ? ತುಂಬ ಖುಷಿ ಆಯಿತು ಮಕ್ಕಳೇ. ನೀನು ಅಂದ್ಕೊಂಡಿದ್ದ ಇದು ಈ ಪ್ಲ್ಯಾನ್ ಮಾಡಿದ್ದೀವಿ ಅಂತ? ನಂಗೆ ಬರೋದು ನಂಗೆ ಗೊತ್ತಿರಲಿಲ್ಲ ನೀವೆಲ್ಲ ಇಷ್ಟೆಲ್ಲ ಮಾಡಿದ್ದೀರಾ ಅಂತ. ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆ್ಯಂಡ್ ಗೈಸ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್.